ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, 100% ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಉಪ್ಪಿಟ್ಟನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಯಾವ ಟೈಮಲ್ಲಿ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮನೇಲೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಈ ಕಪ್ಪಲ್ಲಿ 2.5 ಕಪ್ಪಷ್ಟು ನೀರು ಬಿಸಿ ಮಾಡ್ತಿದ್ದೀನಿ. ಅಂದರೆ ಈ ಕಪ್ಪಲ್ಲಿ ನಾನು ರವೆನ ತೊಗೊಳ್ತಿದ್ದೀನಿ 1 ಕಪ್ಪಷ್ಟು. ನೀವು ಕಪ್ಪೇ ಆಗಲಿ ಗ್ಲಾಸೇ ಆಗಲಿ ಯಾವುದು ಮೆಜರ್ಮೆಂಟ್ ಆದರೂ ಪರವಾಗಿಲ್ಲ. 1 ಕಪ್ಗೆ 2.5 ಕಪ್ಪಷ್ಟು ನೀರು, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದು ಬಿಸಿ ಆಗುವಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆಯೇ ಸಾಸಿವೆನೂ ಸೇರಿಸ್ಕೊಳ್ತೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೇ ಕಡಲೆಬೇಳೆ ಉದ್ದಿನಬೇಳೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಈ ಕಡಲೆಬೇಳೆ ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ಘಮ ಬರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಒಂದೊಂದಾಗಿ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಆದ ನಂತರ ಈಗ 20 ಗೋಡಂಬಿನ ಅರ್ಧರ್ಧ ಭಾಗ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈ ಗೋಡಂಬಿನೂ ಅಷ್ಟೇ ಕ್ರಿಸ್ಪಿಯಾಗಿ ಆಗಬೇಕು. ಗೋಡಂಬಿ ಹಾಕ್ಕೊಂಡ್ರೂ ಅಷ್ಟೇ ರುಚಿ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದ ನಂತರ ಖಾರಕ್ಕೆ 5 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ನಾನು ಎಷ್ಟೆಷ್ಟು ಹಾಕ್ತಿದ್ದೀನೋ ಅಷ್ಟಷ್ಟೇ ನೀವು ಹಾಕಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದರಲ್ಲೇ ನಾನು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ಪು ನೋಡಿ, ಇದರಲ್ಲಿ 200 ಗ್ರಾಮಷ್ಟು ರವೆ ಇದೆ. ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು. ಈಗಂತೂ ನಾವು ಈ ರವೆನ 5 ಅಥವಾ 6 ನಿಮಿಷ ಕೈ ಬಿಡ್ದಿರ ಸ್ಟವ್ ಸಿಮ್ಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಉಪ್ಪಿಟ್ಟು ಅಷ್ಟೇ ರುಚಿಯಾಗಿ ಬರುತ್ತೆ. ಫಸ್ಟ್ ಟೈಮ್ ನೀವು ಉಪ್ಪಿಟ್ಟು ಮಾಡೋರಾದರೂ ಪರವಾಗಿಲ್ಲ, ನಾನು ತೋರಿಸೋ ರೀತಿ ಫ್ರೈ ಮಾಡ್ಕೊಂಡು ನೀವು ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ರವೆ ಅಂತೂ ನಮಗೆ ಚೆನ್ನಾಗಿ ಬಿಸಿ ಆಗಬೇಕು, ಹಾಗೆ ಬಿಡಿ ಬಿಡಿಯಾಗಿ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದರಲ್ಲೇ ನಾನು 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ. ದೊಡ್ಡದಾದರೆ 1, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿನೂ ಅಷ್ಟೇ ಈ ಜಾಗದಲ್ಲೇ ಸೇರಿಸ್ಕೋಬೇಕು. ಏಕೆಂದರೆ ಈರುಳ್ಳಿ ನಮಗೆ ಅಲ್ಲಲ್ಲೂ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗಬೇಕು, ಆದರೆ ಹಸಿ ವಾಸನೆ ಬರಬಾರ್ದು. ಅದರಿಂದ ಈ ಜಾಗದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಮಗೆ ಈರುಳ್ಳಿ ಬೇಯುತ್ತೆ ಈ ಟೈಮಲ್ಲಿ ನಾವು ಸೇರಿಸ್ಕೊಳ್ಳೋದ್ರಿಂದ. ನೀವು ತರಕಾರಿ ಹಾಕ್ಕೊಳ್ಳೋದಾದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ವಲ್ಲ ಆ ಜಾಗದಲ್ಲೇ ತರಕಾರಿನ ಹಾಕ್ಕೊಂಬಿಡಿ. ನಾನು ಒಂದು ಹೋಟೆಲಲ್ಲಿ ನೋಡಿಬಿಟ್ಟು ಅವರನ್ನು ಯಾವ ರೀತಿ ಮಾಡೋದು ಅಂತ ಕೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಪರ್ಫೆಕ್ಟಾಗಿ ನೀವು ಇದೇ ರೀತಿ ಮಾಡ್ಕೊಳ್ಬೋದು. ನಂತರ ಅರ್ಧ ಇಂಚಷ್ಟು ಶುಂಠಿನ ತುರಿದು ಸೇರಿಸ್ತಾ ಇದ್ದೀನಿ. ಶುಂಠಿ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಘಮನೂ ಚೆನ್ನಾಗಿರುತ್ತೆ, ಹಾಗೇನು ರುಚಿನೂ ಎಕ್ಸ್ಟ್ರಾ ಕೊಡುತ್ತೆ. ಅದರಿಂದ ಶುಂಠಿನೂ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ಎಷ್ಟು ಬಿಡಿಬಿಡಿಯಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಈ ಜಾಗದಲ್ಲಿ ಉಪ್ಪು ಹಾಕೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀರು ಸೇರಿಸಿದ ನಂತರನೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ, ಅಂದರೆ ಉಪ್ಪಿಟ್ಟು ಲೈಟ್ ಎಲ್ಲೋ ಇರಬೇಕು, ತುಂಬಾ ಎಲ್ಲೋ ಇರಬಾರ್ದು, ಹಾಗಂತ ವೈಟೂ ಇರಬಾರ್ದು. ಅದರಿಂದ ಒಂದು ಸ್ವಲ್ಪ ಎಲ್ಲೋನ ಹಾಕ್ಕೊಳ್ಳಿ, ಅಂದರೆ ಅರಿಶಿನ ಹಾಕ್ಕೊಳ್ಳಿ. ಒಂದೇ ಒಂದು ಟೊಮೊಟೊನ ಒಳಗಡೆ ಇರುವಂಥ ಪಲ್ಪನ್ನು ತೆಗೆದುಬಿಟ್ಟು ಈ ಜಾಗದಲ್ಲಿ ಹಾಕ್ಕೊಳ್ಳಿ. ಟೊಮೊಟೊ ಹಾಕಬೇಕು, ಆದರೆ ಹುಳಿ ಬರಬಾರ್ದು. ಅದರಿಂದ ಈ ಜಾಗದಲ್ಲಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಈಗ ನಾವು ನೀರು ಬಿಸಿ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನಾನು ಹೇಳಿದ ಹಾಗೆ ಯಾವ ಕಪ್ಪಲ್ಲಿ ತೊಗೊಂಡ್ರೂ ತೊಂದರೆ ಇಲ್ಲ ರವೆ, ನೀವು ಅದೇ ಮೆಜರ್ಮೆಂಟಲ್ಲಿ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಬಿಡಿ. ಈಗ ಕೈ ಬಿಡ್ದಿರ 2 ಅಥವಾ 3 ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಉಪ್ಮಾ ಅಂತೂ ರೆಡಿ ಆಗುತ್ತೆ. ಆದರೆ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಬೇಕು. ನಿಮಗೆ ನೋಡೋದಕ್ಕೆ ಎಷ್ಟು ನೀರಿದೆ ಅನಿಸುತ್ತೆ ಅಲ್ವಾ, ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಈಗಲೇ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಲಾಸ್ಟಲ್ಲಿ ನೀವು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಒಂದು ಸ್ವಲ್ಪನೂ ಉಂಡೆನೇ ಕಟ್ಟಿಲ್ಲ, ಬಿಡಿಬಿಡಿಯಾಗಿ ರವೆ ತುಂಬಾ ಚೆನ್ನಾಗಿದೆ. ವಾವ್, ನೋಡಿದ್ರಲ್ಲ ಉಪ್ಮಾ ಅಂತೂ ರೆಡಿ ಆಗೋಯ್ತು. ಕಲ್ಲರು ಸಹ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ.
ಖಂಡಿತ ಫ್ರೆಂಡ್ಸ್, ಈ ರೀತಿ ಒಂದ್ಸಲ ನೀವು ಮಾಡಿಕೊಟ್ಟು ನೋಡಿ, ನಿಮ್ಮ ಮನೆಯಲ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಒಂಚೂರು ಉಂಡೆ ಕಟ್ಟಿಲ್ಲ, ಬಿಡಿಬಿಡಿಯಾಗಿ ಚೆನ್ನಾಗಾಗಿದೆ. ಇದರಲ್ಲಿ ನಾನು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ನೀವು ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ತುಪ್ಪನೂ ಹಾಕ್ಕೊಡ್ಬೋದು. ಈ ರೀತಿ ನೀವೇನಾದರೂ ಮಾಡಿಕೊಟ್ರೆ ಮಕ್ಕಳೇ ಅಂತಲ್ಲ, ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಸಾಮಾನ್ಯ ಉಪ್ಮಾ ಅಂದರೆ ಬೇಡ ಅಂತ ಹೇಳ್ತಾರಲ್ವ, ಆದರೆ ನೀವು ಈ ರೀತಿ ಮಾಡಿಕೊಟ್ರೆ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ. ನೋಡಿ, ಕಡಾಯಿಗೆ ಒಂಚೂರು ಕಚ್ಕೊಂಡಿಲ್ಲ, ಹಾಗೆ ನೀಟಾಗಿ ಬಿಟ್ಕೊಂಬರ್ತಿದೆ. ಈ ರೀತಿ ಖಂಡಿತ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೆಜರ್ಮೆಂಟ್ ಸಮೇತ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ನಿಮಗೆ ಸೈಡ್ ಡಿಶ್ ಬೇಕು ಅಂತಲೇ ಅನಿಸೋದಿಲ್ಲ. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋಣ ಅಂದರೆ ಹೋಟೆಲ್ಗಳಲ್ಲಿ ಯಾವ ರೀತಿ ಸರ್ವ್ ಮಾಡ್ತಾರೋ ಅದೇ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಬೌಲನ್ನು ತೊಗೊಂಡು ಈ ರೀತಿ ಉಪ್ಮಾ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ತಟ್ಟೆನಲ್ಲೋ ಅಥವಾ ಬಾಳೆ ಎಲೆ ಮೇಲೋ ನೀವು ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬಿಟ್ಕೊಂಬರ್ತಿದೆ ಅಂತ. ಖಂಡಿತ ಫ್ರೆಂಡ್ಸ್, ನೀವು ಈ ರೀತಿ ಮಾಡ್ಕೊಳ್ಳಿ, ನಿಮಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ನಾವು ಮಾಡೋದು ಹೆಚ್ಚಲ್ಲ, ಅದನ್ನು ಯಾವ ರೀತಿ ಸರ್ವ್ ಮಾಡ್ತೀವಿ ಅನ್ನೋದ್ರಲ್ಲೇ ಇರುತ್ತೆ. ಸರ್ವ್ ಮಾಡಿರೋದು ನೋಡಿನೇ ಪೂರ್ತಿಯಾಗಿ ಖಾಲಿ ಮಾಡಿಬಿಡ್ತಾರೆ. ವಾವ್, ನನಗಂತೂ ನೋಡ್ತಿದ್ರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ. ನಾನಂತೂ ತಿಂತೀನಿ. ಖಂಡಿತ ನೀವು ಮನೇಲಿ ಮಾಡ್ಕೊಂಡು ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.